ಪುಲ್ಲೋವರ್ ಹಾಕೊಂಡು ಅದರ ಮೇಲೆ ಜಾಕೆಟ್ ಹಾಕೊಂಡ್ಬಂದಿದ್ದೀನಿ. ಕಟ್ ಮಾಡೈತಿ. ದೇವ್ರು ಕಾಣಿಸ್ತಾ ನಿಂಗೆ? ಕಾಣಿಸಿಲ್ವಾ? ಹಂಗಾರೆ ನೀನ್ ಪುಣ್ಯ ಮಾಡಿಲ್ಲ. ಸೊ ಇಲ್ಲಿ ನೋಡ್ಬೋದು ನಾವೇನೇನು ತೊಗೊಂಡಿದ್ದೀವಿ ಅಂತ ಎಲ್ಲ ಇಲ್ಲಿಟ್ಟಿದ್ದೀನಿ. ಸೊ ದಿಸ್ ಇಸ್ ಮೊಬೈಲ್ ಟ್ರೈಪಾಡ್, ಮೈ ಆ್ಯಕ್ಷನ್ ಕ್ಯಾಮ್ರಾ Insta360 ಬ್ಯಾಗ್, phone, gloves, power bank, and the light breakfast I have taken, and kerchief for my use. These are the things I'm carrying for Narayana Swami Betta now. Okay guys, start ಮಾಡೋಣ ರೈಡ್. ನಾವು ನಾರಾಯಣ ಸ್ವಾಮಿ ಬೆಟ್ಟಕ್ಕೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಗಾಯ್ಸ್ ನೋಡಿ ಎಷ್ಟೊಂದು ಫಾಗ್ ಇದೆ ಅಂತ. ಚಳಿ ಅಷ್ಟು ಸಿಕ್ಕಾಪಟ್ಟೆ ಇದೆ. ಇನ್ನ ಇಲ್ಲಿಂದ 14 ಕಿಲೋಮೀಟರ್ ಹೈವೇ ಬಿಟ್ಟು ಇನ್ನೇನು ಸೋಮನಹಳ್ಳಿ ರೋಡ್ ತಗೊಂಡಿದ್ದೀನಿ. ಸೊ ಇಲ್ಲಿಂದ ನಾವು ಹಿಂಗೆ ನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಹೋಗೋದು. ನೋಡಿ ನಾರಾಯಣ ಸ್ವಾಮಿ ಬೆಟ್ಟ ಲೊಕೇಶನ್ ಅಂತೂ ಹೆವಿ ಸೂಪರ್ ಆಗಿದೆ. ನನಗಂತೂ ಈಗ ಸ್ವಲ್ಪ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ನನಗೆ ಅವಾಗವಾಗ ಬರೋಕ್ಕೆ ತುಂಬ ಇಷ್ಟ. ನೀವೇನಾದ್ರು ವಾಕಿಂಗಲ್ಲೇ ಹೋಗ್ತೀರಾ ಅಂದರೆ ಇಲ್ಲೇ ಗಾಡಿ ಎಲ್ಲರೂ ನಡ್ಕೊಂಡು ಹೋಗ್ಬೋದು. ಏನೋ ರೋಡ್ ಮೇಲೆ ಫುಲ್ ರಾಗಿ ಚೆಲ್ಲಿದ್ದಾರೆ ಅನ್ಕೊತೀನಿ. ಲಾಸ್ಟ್ ಟೈಮ್ ಸೈಕಲ್ ಬಂದಿದೆ, ಸೈಕಲ್ ಬಂದಿದೆ, ಅಷ್ಟೇ ಡಿಫ್ರೆನ್ಸು. ಸ್ವಲ್ಪ ಲೊಕೇಶನ್ ಹೆಂಗಿದೆ ಅಂತ. ಸೂಪರ್ ಅಲ್ವಾ? ನೋಡಿ ನಮ್ಮದು ಪುಲ್ಲೋವರ್ ಹಾಕೊಂಡು ಅದರ ಮೇಲೆ ಜಾಕೆಟ್ ಹಾಕ್ಕೊಂಬಂದಿದ್ದೀನಿ. ಜಾಕೆಟ್ ಅಂತೂ ಸ್ವಲ್ಪ ತಣ್ಣಗಾಗಿದೆ. ಪುಲ್ಲೋವರ್ ಏನಕ್ಕೆ ಅಂದರೆ ಕ್ಯಾಪು ಸಿಗಲಿಲ್ಲ ಮನೇಲಿ. ಕ್ಯಾಪ್ ಸಿಗದೇ ಇರೋ ಕಾರಣ ಇದನ್ನ ಹಾಕ್ಕೊಬರ್ಬೇಕಾಗಿತ್ತು. ನೋಡಿ ಒಳಗಡೆ ಒಂದು ಅಪ್ಪರು, ಒಳಗಡೆ ಫಸ್ಟ್ ಪುಲ್ಲೋವರ್ ಆದಮೇಲೆ ಒಂದು ನಾರ್ಮಲ್ ಉಲ್ಲನ್ ಜಾಕೆಟು, ಅದಾದಮೇಲೆ ಈ ವಿಂಟರ್ ಜಾಕೆಟ್. ಆದರೂ ನನಗೆ ಚಳಿ ಅಂತೂ ತಡೆಯೋಕ್ಕಾಗ್ತಾನೆ ಇಲ್ಲ ಇವಾಗ. ಬನ್ನಿ ನಾರಾಯಣ ಸ್ವಾಮಿ ಬೆಟ್ಟ ಸುತ್ತಾ ಹೋಗೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾನು 1 hour ಬಿಫೋರೇ ಬಂದಿದ್ದೆ. ಸೊ ಸನ್ರೈಸ್ ನೋಡೋಣ ಅಂತಾನೆ. ಫುಲ್ ಫಾಗ್ ಇರೋದ್ರಿಂದ ಸನ್ರೈಸ್ ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಬಟ್ ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಸಣ್ಣ ಮೇಲೆ ಬಂದಮೇಲೆ ಫಾಗ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಯಿತು. ಇನ್ನಷ್ಟು ಫಾಗ್ ಕ್ಲಿಯರ್ ಆಗಬೇಕಿದೆ. ನೋಡ್ಬೋದು ಲೊಕೇಶನ್ ಹೆಂಗೆ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಾಗಿ ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಅದರಿಂದ ಸಖತ್ತಾಗಿ ಕಾಣಿಸ್ತಿದೆ. ಆದರೂ ಲಾಸ್ಟ್ ಟೈಮ್ ಬಂದಾಗ ಫುಲ್ ಗ್ರೀನರಿ ಇತ್ತು, ಇವಾಗ ಫುಲ್ಲು ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ನನ್ನ ಫ್ರೆಂಡು ಆಶೀಶ್ ಅಂತ ಇಲ್ಲಿಗೆ ಬರ್ತೀನಿ ಅಂದ, ಬಟ್ ಬೆಳಿಗ್ಗೆ ಅವ್ನು ಫೋನ್ ಪಿಕ್ ಮಾಡಲೇ ಇಲ್ಲ. ಇನ್ನೂ ಅವ್ನಿಗೆ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ಸೊ ನಾನು ಆ್ಯಕ್ಷನ್ ಕ್ಯಾಮ್ರಲ್ಲಿ ಟೈಮ್ ಲ್ಯಾಪ್ ಸೆಟ್ ಮಾಡಿಬಿಟ್ಟು ಜಸ್ಟ್ ಇಲ್ಲೇ ನಾರಾಯಣ ಸ್ವಾಮಿ ಬೆಟ್ಟ ಸುತ್ತಮುತ್ತ ಓಡಾಡ್ತಾ ಇದ್ದೀನಿ. ವ್ಯೂ ಪಾಯಿಂಟ್ ಅಂತೂ ಸಕ್ಕತ್ತಾಗಿದೆ. ದೇವಸ್ಥಾನ ಹಿಂದೆಯಿಂದ ಈ ಬಂಡೆ ಕಡೆಯಿಂದ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಬಂದರೆ ನೀವು ಇಲ್ಲಿಗೆ ಬರ್ಬೋದು. ಆ್ಯಂಡ್ ನೋಡಿ ನೀವು ಹೇಗಿದೆ ಅಂತ. ಈಗಂತೂ ಸಖತ್ತಾಗಿದೆ ಗೈಸ್. ಆ್ಯಂಡ್ ಬ್ಯಾಕ್ ಸೈಡ್ ನೋಡ್ಬೋದು, ನಿಮ್ಗೆ ಕಾಣಿಸಿದೇನೆ ಗೊತ್ತಿಲ್ಲ. ಆ ಕಡೆ ಆ್ಯಕ್ಚುಲಾಗಿ ಫುಲ್ಲು
ಇಂಡಸ್ಟ್ರೀಸ್ ಇದೆ. ಏನು ಇಂಡಸ್ಟ್ರಿ ಇದೆ ಗೊತ್ತಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಪೀಸ್ಫುಲ್ಲಾಗೆ ಒಂದು ಒಳ್ಳೆ ಲೊಕೇಶನ್. ಫಾಗ್ ಅಂತೂ ಇನ್ನೂ ಕ್ಲಿಯರ್ ಆಗಲೇ ಇಲ್ಲ ಈ ಕಡೆ. ನೋಡಿ ಹೆಂಗಿದೆ ಅಂತ. ಆ್ಯಕ್ಚುಲಾಗಿ ಫಾಗ್ ಏನಾದ್ರು ಕ್ಲಿಯರ್ ಆದರೆ ನಿಮ್ಗೆ ಹಿಂದ್ಗಡೆ ಇರೋ ಕನಕಪುರ ಕಡೆ ಇರೋ ಬೆಟ್ಟ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಬಟ್ ಇದು ಫಾಗ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ನಮ್ಮ ಫ್ರೆಂಡ್ಗಂತೂ ವೆಯ್ಟ್ ಮಾಡಿ ಟೈಮೇ ಆಯಿತು, ಅವ್ನು ಇನ್ನೂ ಬರಲೇ ಇಲ್ಲ. ಸೊ ಅವ್ನು ಬರೋವರೆಗೂ ನಾನು ಏನು ಮಾಡೋದು ಅಂತ ಜಸ್ಟ್ ಇಲ್ಲೇ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡಿ ದೇವಸ್ಥಾನ ಹಿಂದ್ಗಡೆ ಇದೆ. ಆದರೂ ಒಬ್ಬನೇ ಎಕ್ಸ್ಪ್ಲೋರ್ ಮಾಡೋದಂತ ಒಂಥರ ಚೆನ್ನಾಗಿದೆ. ಬಟ್ ಈ ಪ್ಲೇಸ್ ಸೇಫ್ ಆಗಿರೋದ್ರಿಂದ ಯು ಕ್ಯಾನ್ ಎಕ್ಸ್ಪ್ಲೋರ್. ಬಟ್ ಕೆಲವು ಜಾಗ ಸೇಫ್ ಇರಲ್ಲ. ಆ್ಯಂಡ್ ಅದು ಫಾರೆಸ್ಟ್ ಏರಿಯಾ ಒಳಗಡೆ ಬರೋದ್ರಿಂದ ಕೆಲವು ಅನಿಮಲ್ಸು, ಚೀತಾ, ಲೆಪರ್ಡು ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಈ ಲೊಕೇಶನ್ ಫೈನ್ ಬಿಕಾಸ್ ಇದು ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ಇಲ್ಲಿ ಕಡಿಮೆನೇ ಕಾಣಿಸೋಕೆ ಸಿಗೋದು. ಬಟ್ ಆದರೂ ನೀವು ಸೇಫ್ ಆಗಿ ಬರಬೇಕು ಅಂತಂದರೆ ಕೆಲವು ಫ್ರೆಂಡ್ಸ್ ಜೊತೆ ಬಂದರೆ ಒಂದು ಸ್ವಲ್ಪ ಸಪೋರ್ಟ್ ಇರುತ್ತೆ, ಸೇಫ್ಟಿನೂ ಇರುತ್ತೆ. ಇಲ್ಲಿಂದ ನೋಡಬೇಕು. ಈಗ ಗೈಸ್, ನನ್ನ ಫ್ರೆಂಡ್ ದೇವಸ್ಥಾನ ಮುಂದೆ ಬಂದಿದ್ದಾನೆ. ಸೊ ಅಲ್ಲಿ ಹೋಗೋಣ. ಹೋಗಿ ಮತ್ತೆ ನಾವು ಹನುಮಾನ್ ಟೆಂಪಲ್ ಹತ್ರ ಹೋಗಿ ಒಂದು ಸ್ವಲ್ಪ ಟೆಂಪಲ್ ಹಿಂದ್ಗಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ನಾವು ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಆಶೇಷ್ ಲೇಟ್ ಕಮರ್ ಬಂದಿದ್ದೆ ಇವಾಗ. ದೇವ್ರು ಕಾಣಿಸ್ತಾ ನಿಂಗೆ? ಕಾಣಿಸಿಲ್ವಾ? ಹಂಗಾರೆ ನೀನ್ ಪುಣ್ಯ ಮಾಡಿಲ್ಲ. ಅಲ್ಲಿ ಕಾಣಿಸಲ್ಲ ಬಾ, ಕತ್ಲಿದೆ. ಗರ್ಭಗುಡಿ ಕತ್ಲಿ, ಇನ್ನ ಕತ್ಲಿರುತ್ತೆ. ಹೊರಗಡೆ ಅಲ್ಲಿ ಇರೋದು ಹಿಂದೆ. ಗೈಸ್, ಅವಾಗ್ಲೇ ಹೇಳ್ತಿದ್ನಲ್ಲ ಇಲ್ಲೊಂದು ಹನುಮಾನ್ ಟೆಂಪಲ್ ಇದೆ ಅಂತ. ಅಲ್ಲಿಗೆ ಹೋಗೋಣ ಇವಾಗ. ನೋಡಿ ಈ ಸ್ಟೆಪ್ಸ್ ಅಲ್ಲಿ ಇಳ್ಕೊಂಡು ಹೋಗ್ಬೇಕು. ಕೆಳಗೆ ಕೆಳಗಡೆಯಿಂದ ಗಾಡಿ ನಿಲ್ಸ್ಬಿಟ್ಟು ಬಂದ್ರೆ ಇಲ್ಲೇ ಹಿಂಗೆ ಬರ್ಬೇಕಾಗಿರುತ್ತೆ ನಡ್ಕೊಂಡು ಸ್ಟೆಪ್ಸ್ ಮೇಲೆ. ಫಸ್ಟ್ ಆ ಟೆಂಪಲ್ಗೆ ಬಂದು ಆಮೇಲೆ ಮೇಲಿರೋ ಟೆಂಪಲ್ಗೆ ಹೋಗ್ತಾರೆ. ನೀನ್ ಯಾಕೋ ಗಾಡಿ ಎತ್ಕೊಂಡ್ ಬಂದೆ? ನಾನು ನಿನ್ಗಿಂತ ಮುಂಚೆ ಬಂದೆ ಅದಕ್ಕೆ. ಬಂದಿದ್ದು 10 ಗಂಟೆ, ಎಷ್ಟು ಇವಾಗ ಟೈಮು? 9:15. ನಾನ್ ಬಂದಿದ್ದು 6:15 ಬಂದೆ ಕರೆಕ್ಟಾಗೆ. ಬಂದಿದ್ದು 9 ಗಂಟೆ ಕರೆಕ್ಟಾಗೆ. ಅದೆಲ್ಲ ಗೊತ್ತಿಲ್ಲ ಮಚ್ಚ. ಲಾಸ್ಟ್ ಅಲ್ಲಿ 4:15 ಬರ್ತೀನಿ ಅಂತ ಹೇಳ್ದಾಗ ಡೆಸ್ಟಿನೇಷನ್ ತಲುಪಿ 4:15 ಎದ್ಬಿಟ್ಟು 6 ಗಂಟೆ ಕರೆಕ್ಟಾಗಿ ರೀಚ್ ಆಗ್ತೀನಿ ಅಂತ ಹೇಳ್ದ. ಎದ್ದಿದ್ದೆ 6 ಗಂಟೆಗೆ. 7 ಗಂಟೆ 7 ಗಂಟೆಗೆ ಎದ್ಬಿಟ್ಟು ಡೈಲಾಗ್ ಹೇಳ್ತವ್ರು. ದುರ್ಗಾದೇವಿ ಇದು ಆ ಕಡೆ, ಈ ಕಡೆ ಸತ್ಯನಾರಾಯಣ ಸ್ವಾಮಿ, ಅಲ್ಲಿ ಹನುಮಾನ್, ಅಲ್ಲಿ ಮೇಲೆ. ಅದೆರಡು ಅದೊಂದು ತೆಗಿಬೋದಾ? ಏನು? ಮತ್ತೆ ಯಾರು ಇಲ್ಲ, ಕಾರ್ ಯಾರು ಇರಲ್ಲ. ಟೆಂಪಲ್ ಹಾಕ್ಬೋದು. ಕಟ್ ಮಾಡೈತಿ. ಆಶೀಶ್ ನಿಮ್ ಟೆಂಟ್ ಮೇಲೆ ಕಣ್ಣಾಕೋಣೆ. ಗೈಸ್, ನಾವಿಲ್ಲೇನು ತಿರುಗಾಡಿದ್ದೆಲ್ಲ ಮುಗ್ದಿದೆ. ಇನ್ನೇನು ನಾವೆಲ್ಲಿಂದ ವಾಪಸ್ ಹೋಗ್ಬೇಕು. ಗೈಸ್, ಇಲ್ಲಿಗೆ ನನ್ನ ನಾರಾಯಣ ಸ್ವಾಮಿ ಬೆಟ್ಟ ಜರ್ನಿ ಮುಗೀತು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ಬೇಕು. ಇಲ್ಲಿಂದ ಬೆಂಗಳೂರು ಕಡೆ ಲೊಕೇಶನ್ ಹಾಕೊಂಡು ವಾಪಸ್ ಹೋಗ್ತೀವಿ. ಸೊ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಬಾಯ್. ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಬಾಯ್. ಟೇಕ್ ಕೇರ್.